ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಅವರ ನಡುವೆ ಈಗ ಸಮರ ಆರಂಭ ಆಗಿದೆ. ಸುಧಾಕರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸುಧಾಕರ್ಗೆ ಬಿಎನ್ ರವಿಕುಮಾರ್ ಅವರು ಸುಧಾಕರ್ ಅವರಿಗೆ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಬಿಎನ್ ರವಿಕುಮಾರ್ ಅವರು ಸಂಸದ ಸುಧಾಕರ್ ಅವರಿಂದ ಎಷ್ಟು ಲೂಟಿಯಾಗಿದೆ ಎಲ್ಲದರ ಬಗ್ಗೆಯೂ ನನಗೆ ಮಾಹಿತಿ ಇದೆ. ಎಲ್ಲೆಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಬಹಿರಂಗ ಪಡಿಸಲ. ಎಚ್ಎನ್ ವ್ಯಾಲಿ ನೀರಿನಲ್ಲಿ ಎಷ್ಟು ಲೂಟಿ ಮಾಡಿದೀಯಾ, ನಂದಿ ಬೆಟ್ಟದಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ಇದನ್ನೆಲ್ಲ ನಾನು ಹೇಳ್ಬಿಡ್ಲ. ಶಿಡ್ಲಘಟ್ಟದಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ ಅದನ್ನು ಕೂಡ ಹೇಳ. ಕೋವಿಡ್ ವೇಳೆ ಹಣಗಳ ಮೇಲೆ ಲೂಟಿ ಹೊಡೆದಿದ್ದಾರೆ. ಈಗ ಸತ್ಯ ಹರಿಶ್ಚಂದ್ರನ ರೀತಿಯಲ್ಲಿ ಮಾತನಾಡ್ತೀಯಲ್ಲಪ್ಪ. ನನ್ನ ಬಗ್ಗೆ ಮಾತನಾಡುವಾಗ ಮೈ ಮೇಲೆ ಪರಿಜ್ಞಾನ ಇರಬೇಕು. ಇವರ ಅಧಿಕಾರದಲ್ಲಿ ಅಧಿಕಾರಿಗಳು ಭಯ ಪಡ್ತಾ ಇದ್ರು. ಸಂಸದ ಸುಧಾಕರ್ ವಿರುದ್ಧ ಶಾಸಕ ರವಿಕುಮಾರ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಯಾರು ಕೇಳೋರಿಲ್ಲ, ಕೇಳಬೇಕಾಗಿರೋರ್ನ ಜೊತೆಲಿ ಇಟ್ಕೊಂಡ್ಬಿಟ್ಟಿದ ತಕ್ಷಣ ರೈತರ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬಿಡ್ರಿ. ದೊಂಗಲ್ ಸಂತ ಬೇರೆ ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗೆ ಅಂತ ತಿಳ್ಕೊಳ್ಳೋರು ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕಿಂತ ನಾವೆಲ್ಲ ಬದುಕಿದೀವ್ರಿ. ನಮ್ಮ ಸರ್ಕಾರ ಇಲ್ಲದೆ ಇರ್ಬೋದು ರಾಜ್ಯದ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ವ? ಈ ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ 24 ಬದಲಾವಣೆ ಆಯ್ತು. ಜೆಡಿಎಸ್ ಅವರು ದೇವೇಗೌಡ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಆದ್ಮೇಲೆ ಏನ್ ಮಾಡ್ತಾ ಇದ್ದೀರಾ? ನಿಮ್ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡಕೊಟ್ಟಿದ್ದೀರಿ. ಎಂತವನ್ ಮೇಲೆ ಸೋತಿರೋದು ನಾಚಿಕೆ ಆಗ್ಬೋದು. ನಿಮ್ಗೆ 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ತಾರೆ. ಇಲ್ಲ ಬರೀ ಜಿಲ್ಲಾಧಿಕಾರಿ ಕಚೇರಿ ಬರ್ತೀನಿ, ದಾಖಲೆಗೆ ಸಮೇತ ಬರ್ತೀನಿ. ಎಚ್ಎನ್ ವ್ಯಾಲಿನಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ನಮ್ಮ ಶಿಲ್ಘಟ್ಟ ಕುರುಬೈರನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು ನಾರ್ತ್ ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀನಿ. ನಮ್ಗೆ ಹೇಳ್ತೀರಿ ನೀವು ದೊಂಗಲ್ ಸಂಸ್ಪಾದ ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇನ್ನು ಬಿಎನ್ ರವಿಕುಮಾರ್ ಅವರು ಏನೇನೆಲ್ಲ ಮಾತನಾಡ್ತಾ ಇದ್ರು ಅನ್ನುವಂಥದ್ದನ್ನ ಕೇಳಿಸ್ಕೊಳ್ತಾ ಇದ್ದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಸುಧಾಕರ್ ಅವರಿಂದ ಎಷ್ಟು ಲೂಟಿ ಆಗಿದೆ ಅದೆಲ್ಲದರ ಬಗ್ಗೆ ನನಗೆ ಮಾಹಿತಿ ಇದೆ. ಎಷ್ಟು ಲೂಟಿ ಮಾಡಿದ್ರು ಅದೆಲ್ಲವನ್ನೂ ಕೂಡ ಬಹಿರಂಗಪಡಿಸಿಲ್ವಾ? ಎಚ್ಎನ್ ವ್ಯಾಲಿ ನೀರಲ್ಲಿ ಅದರಲ್ಲೂ ಲೂಟಿ ಮಾಡಿದ್ರು. ನಂದಿ ಬೆಟ್ಟದಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಾ ಅದನ್ನು ಹೇಳ. ಶಿಡ್ಲಘಟ್ಟದಲ್ಲಿ ಎಷ್ಟು ಲೂಟಿ ಮಾಡಿದ್ರು ಅದನ್ನು ಕೂಡ ಹೇಳಬೇಕಾ? ಕೋವಿಡ್ ವೇಳೆ ಹೆಣಗಳ ಮೇಲೆ ಲೂಟಿ ಮಾಡಿದ್ರಲ್ರಿ. ಇವಾಗ ಸತ್ಯ ಹರಿಶ್ಚಂದ್ರನ ರೀತಿಯಲ್ಲಿ ಮಾತನಾಡ್ತಿರಲ್ವ ನೀವು? ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತನಾಡಬೇಕು. ಇವರ ಅಧಿಕಾರದಲ್ಲಿ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ರು. ಅವರೇ ಭಯ ಪಡ್ತಾ ಇದ್ರು ಇವರಿಗೆ. ಸಂಸದ ಸುಧಾಕರ್ ಅವರ ವಿರುದ್ಧ ರವಿಕುಮಾರ್ ಅವರು ಮಾಡಿರುವಂತಹ ಆರೋಪಗಳಿದು. ಜೊತೆಗೆ ಅವರ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಂಸದ ಸುಧಾಕರ್ ಅವರು ಇದಕ್ಕೆ ಯಾವ ರೀತಿಯಾಗಿ ತಿರುಗೇಟು ಕೊಡುತ್ತಾರೆ, ಇದು ಇಬ್ಬರ ನಡುವೆ ರಾಜಕೀಯ ಸಮರಕ್ಕೆ ಕಾರಣ ಆಗುತ್ತಾ, ವಾಕ್ ಸಮರಕ್ಕೆ ಕಾರಣ ಆಗುತ್ತಾ, ಅದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಸುಧಾಕರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಶಾಸಕ ಬಿಎನ್ ರವಿಕುಮಾರ್ ಅವರು ಆಕ್ರೋಶ ಹಾಕಿದ್ದಾರೆ. ಇದಾದ ನಂತರ ಅವರೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಇವರೇನು ತಿರುಗೇಟು ಕೊಡ್ತಾರೆ, ಇದು ಎಲ್ಲಿವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇನ್ನು ರವಿಕುಮಾರ್ ಅವರು ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗ ಸುಧಾಕರ್ ಅವರು ಯಾವ ರೀತಿಯಾಗಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ, ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.